ಐತಿಹಾಸಿಕ ಸುರಪುರದ ಪುಣ್ಯಭೂಮಿಯಲ್ಲಿಂದು ಗರಡಾದ್ರಿ ಕಲಾಮಂದಿರದಲ್ಲಿ ಇವತ್ತು ಪಬ್ಲಿಕ್ ರೀಕ್ರಿಯೇಷನ್ ಕ್ಲಬ್ ವತಿಯಿಂದ ವಿಶೇಷವಾದಂಥ ಒಂದು ಹೃದಯ ಸ್ಪರ್ಶಿಯಾದಂಥ ಸಮಾರಂಭ ಇಲ್ಲಿ ನಡೀತಾ ಇದೆ. ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವದಲ್ಲಿ ಯಾದಗಿರಿ ಜಿಲ್ಲೆಯಿಂದ ಪಾಲ್ಗೊಂಡು ರಾಷ್ಟ್ರ ರಾಜಧಾನಿಯಲ್ಲಿ ಸುರಪುರ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತ ದುಂದುಮೆ ಹಾಡನ್ನ ರಾಷ್ಟ್ರ ರಾಜಧಾನಿಯಲ್ಲಿ ಪ್ರದರ್ಶನ ನೀಡಿ ಹಾಡನ್ನ ಹಾಡಿ ಇಡೀ ಸುರಪುರದ ಜಿಲ್ಲೆಯ ಹೆಸರನ್ನ ರಾಷ್ಟ್ರ ರಾಜಧಾನಿಗೆ ಪರಿಚಯಿಸಿದ ಲಕ್ಷ್ಮಣ್ ಗುತ್ತೇದಾರ್ ಅವರಿಗೆ ಇವತ್ತು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸುವಂತ ಒಂದು ವಿಶೇಷ ಸಮಾರಂಭ ಇಲ್ಲಿ ನಡೀತಾ ಇದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪಬ್ಲಿಕ್ ರೀಕ್ರಿಯೇಷನ್ ಕ್ಲಬ್ನ ಅಧ್ಯಕ್ಷರಾದ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ರಾಜಾ ಮುಕುಂದ್ ನಾಯ್ಕ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಇವತ್ತು ವೇದಿಕೆ ಪರವಾಗಿ ಬಹಳ ಹೃದಯ ಸ್ಪರ್ಶಿಯಾಗಿ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ರಾಜಾ ಹನುಮಪ್ಪ ನಾಯ್ಕ್ ತಾತಾ ಸರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಕ್ಲಬ್ಬಿನ ಪರವಾಗಿ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಸಮಾರಂಭದ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿರುವ ಸುರಪುರ ತಾಲೂಕು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ರಾಜಾ ವೆಂಕಪ್ಪ ನಾಯ್ಕ್ ಸರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ವರ್ತಕ ಸಂಘದ ಅಧ್ಯಕ್ಷರು ಸಮಾರಂಭದ ಅತಿಥಿಗಳಾಗಿರುವ ಕಿಶೋರ್ ಚಂದ್ ಜೈನ್ ಸರ್ ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಆಗಿರುವ ಡಾಕ್ಟರ್ ಸುರೇಶ್ ಸರ್ ಸಜ್ಜನ್ ಸರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಪಬ್ಲಿಕ್ ರೀಕ್ರಿಯೇಷನ್ ಕ್ಲಬ್ನ ನಿರ್ದೇಶಕರಾಗಿರುವ ಶ್ರೀ ಅರವಿಂದ್ ವಕೀಲ್ ಸಾಹೇಬರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಸ್ವಾಗತ. ನಾವೆಲ್ಲರೂ ಇಲ್ಲಿ ಸೇರಲಿಕ್ಕೆ ಕಾರಣೀಭೂತರು ಆಗಿರುವ ಶ್ರೀ ಲಕ್ಷ್ಮಣ್ ಗುತ್ತೇದಾರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಅವರ ಕುಟುಂಬ ವರ್ಗದ ಪರವಾಗಿ ಇಲ್ಲಿ ಸೇರಿರುವ ಸುರಪುರದ ಎಲ್ಲ ಸಮಸ್ತ ಸಂಘ ಸಂಸ್ಥೆಗಳು, ಪತ್ರಕರ್ತರು, ಸಾಹಿತಿಗಳು, ಕಲಾವಿದರು, ಅವರೆಲ್ಲ ಅಭಿಮಾನಿಗಳು, ಕುಟುಂಬ ವರ್ಗದ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕ್ಲಬ್ಬಿನ ವತಿಯಿಂದ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಈ ಸಮಾರಂಭಕ್ಕೆ ನಾನು ಸ್ವಾಗತ. ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಮೂಲಕ ಒಟ್ಟು 7 ಜಿಲ್ಲೆಯ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರದ 7 ಜಿಲ್ಲೆಯ 200 ಜನ ಕಲಾವಿದರು ನಾವು ಅಲ್ಲಿ ಪಾಲ್ಗೊಂಡಿದ್ದೆವು. ಬಹುಶಃ ಯಾದಗಿರಿ ಜಿಲ್ಲೆಯಿಂದ ಪಾಲ್ಗೊಳ್ಳುವಂತ ಸಂದರ್ಭ ಬಂದಾಗ ಪ್ರದರ್ಶನ ಕಲೆಗೆ ಸುರಪುರ ತಾಲೂಕಿನ ಮಂದಲಾಪುರದ ಡೊಳ್ಳಿನ ಕಲೆಯನ್ನ ಮೆರವಣಿಗೆಗೆ ಮತ್ತು ಮುಖ್ಯ ವೇದಿಕೆಗೆ ಹಾಡಲಿಕ್ಕೆ ಸುರಪುರ ಸಂಸ್ಥಾನದ ವಿಶಿಷ್ಟಪೂರ್ಣವಾದ ದುಂದುಮೆ ಹಾಡನ್ನ ನಾನು ಕಲಿಸಿಕೊಟ್ಟಾಗ ದೆಹಲಿ ಕರ್ನಾಟಕ ಸಂಘದ ಎಲ್ಲರೂ ಅದನ್ನು ಒಪ್ಪಿಕೊಂಡು ಇವತ್ತು ಮುಖ್ಯ ವೇದಿಕೆ ಮೇಲೆ ಆಡಲಿಕ್ಕೆ ಅನುವು ಮಾಡಿಕೊಟ್ಟು ಇವತ್ತು ದೆಹಲಿಯ ರಾಷ್ಟ್ರ ರಾಜಧಾನಿಯಲ್ಲಿ ಸುರಪುರ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ದುಂದುಮೆ ಹಾಡನ್ನ ಲಕ್ಷ್ಮಣ್ ಗುತ್ತೇದಾರ್ ಅವರು ಮತ್ತು ಅವರ 5 ಜನ ಸಂಘಟಿಗರು ಸೇರಿಕೊಂಡು ಪಾರಣ ಗುತ್ತೇದಾರ್ ಅವರು ಮತ್ತು ಅವರೆಲ್ಲರೂ ಸೇರಿಕೊಂಡು ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಹಾಡನ್ನ ಕೇಳಿದಾಗ ಬಹುಶಃ ದೆಹಲಿಯ ಸಮಾರಂಭದಲ್ಲಿ ನಾನು ಆಗಲೇ ಹೇಳಿದೆ ಬಹುಶಃ 2000ಕ್ಕೂ ಹೆಚ್ಚು ಜನ ಇಡೀ ಬೇರೆ ಬೇರೆ ರಾಜ್ಯದ ಅನಿವಾಸಿ ಕನ್ನಡಿಗರು, ಹೊರ ರಾಜ್ಯದ ಕನ್ನಡಿಗರು, ಗಡಿ ಕನ್ನಡಿಗರು, ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಯ ಕನ್ನಡಿಗರಲ್ಲಿ ಬಂದಿದ್ದರು. ಬಹುಶಃ ಯಾದಗಿರಿ ಜಿಲ್ಲೆಯ ದುಂದುಮೆ ಹಾಡು ಅವರೆಲ್ಲರಿಗೂ ಇಷ್ಟವಾದ ನಂತರ ಇವತ್ತು ಬಂದ ಮೇಲೆ ಬಹಳ ದೊಡ್ಡದಾದಂಥ ಹೃದಯ ಸ್ಪರ್ಶಿಯಾದಂಥ ಒಂದು ಸನ್ಮಾನ ಸಮಾರಂಭ ಇವತ್ತು ಪಬ್ಲಿಕ್ ರೀಕ್ರಿಯೇಷನ್ ಕ್ಲಬ್ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇಲ್ಲಿ ನಡೀತಾ ಇರೋದು ಬಹಳ ಒಬ್ಬ ನಿಜವಾದ ಕಲಾವಿದರಿಗೆ ಕೊಡುವಂತ ಒಂದು ದೊಡ್ಡ ಗೌರವ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸಿಕೊಂಡು ಎಲ್ಲ ಕಲಾವಿದರ ಪರವಾಗಿ ನಾನು ಪಬ್ಲಿಕ್ ರೀಕ್ರಿಯೇಷನ್ ಕ್ಲಬ್ಗೆ ಮತ್ತು ಇದನ್ನು ಆಯೋಜನೆ ಮಾಡಿದ ಎಲ್ಲ ಸಂಘಟಕರಿಗೆ ನಾನು ವಿಶೇಷವಾದ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ, ಲಕ್ಷ್ಮಣ್ ಗುತ್ತೇದಾರ್ ಅವರು ಈಗಾಗಲೇ ಈ ಹಿಂದೆ ಕರ್ನಾಟಕ ಸರ್ಕಾರದ ಜನಪದ ಅಕಾಡೆಮಿ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ದರು. ಬೀದರ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀಬೇಕಾದ್ರೆ ಬೀದರ್ಗೆ 70 ಜನ ಅವರು ಬಂದಿದ್ದರು. ಸಮಾರಂಭದಲ್ಲಿ ಈಶ್ವರ್ ಖಂಡ್ರೆ ಸರ್ ಅವರು ಮತ್ತು ಬಂಗಪ್ಪ ಕಾಶಂಪುರ್ ಸರ್ ಅವರು, ರೈತಾಂದ್ರು ಎಲ್ಲರೂ ಇದ್ದಾಗ ಬಹುಶಃ ಮಾತನಾಡುವಾಗ ಇವರಿಗೆ ಸನ್ಮಾನ ಸಮಾರಂಭ ನಡೆಯುವಾಗ ವೇದಿಕೆ ಮೇಲಿದ್ದ ಎಲ್ಲರೂ ಚಪ್ಪಾಳೆ ತಟ್ಟೋದು ನೋಡಿ ಬಂಗಪ್ಪ ಕಾಶಂಪುರ್ ಅವರು ಕೇಳಿದ್ರು, ಲಕ್ಷ್ಮಣ್ ಗುತ್ತೇದಾರ್ ಅವರ ಛತ್ರೆಯನ್ನು ಕೈಯಲ್ಲಿ ಕೇಳಿದ್ರು, ಜೊತೆಗೆ ಇರಬೇಕ ಎಲ್ಲ ಸಂದರ್ಭದಲ್ಲಿ ಅಂತೇಳಿ. ಬಹುಶಃ ಇವತ್ತೊಬ್ಬ ನಮ್ಮೂರಿನ ಅಪ್ಪಟ ದೇಸಿ ಜನಪದ ಕಲೆಯ ಒಬ್ಬ ಕಲಾವಿದರು ಸುರಪುರ ಸಂಸ್ಥಾನದ ಹಾಡನ್ನ ಇಡೀ ಪೀಳಿಗೆಯಿಂದ ಪೀಳಿಗೆಗೆ ಉಳಿಸ್ಕೊಂಡು ಬಂದು ಅವ್ರ ಕುಟುಂಬ ವರ್ಗ ಉಳಿಸ್ಕೊಂಡು ಬಂದು ಇವತ್ತು ಅದರ ಒಂದು ರಾಷ್ಟ್ರ ರಾಜಧಾನಿಯಲ್ಲಿ ಪ್ರದರ್ಶನ ಮಾಡಿದ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಯಾದಗಿರಿ ಜಿಲ್ಲೆಯ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೂಡ ಒಂದು ತಂಡ, ಅವ್ರ ಕುಟುಂಬದ ಒಂದು ಯುವ ಪೀಳಿಗೆ ಒಂದು ತಂಡಕ್ಕೂ ಕೂಡ ದುಂದುಮೆ ಹಾಡನ್ನು ಅವರು ಕಲಿಸಿದ್ದಾರೆ. ಇವತ್ತು ಅವರ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಹೃದಯ ಸ್ಪರ್ಶಿಯಾದ ಸಮಾರಂಭ
ಸುರಪುರದ ಬಹುತೇಕ ಎಲ್ಲ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು, ಗಣ್ಯರು, ಕ್ಲಬ್ಬಿನ ಮುಖಂಡರು, ಕುಟುಂಬ ವರ್ಗ, ತಾಯಂದಿರು ಎಲ್ಲರೂ ಸೇರಿಕೊಂಡು ಇಲ್ಲಿ ಮಾಡ್ತಿರೋದು ಒಂದು ಐತಿಹಾಸಿಕ ಸಮಾರಂಭ ಅಂತ ನಾನು ಅಂದ್ಕೊಂಡು ನಮ್ಮ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ವತಿಯಿಂದ ಈ ನಮ್ಮ 7 ಜಿಲ್ಲೆಯ ಎಲ್ಲ ಕಲಾವಿದರ ವತಿಯಿಂದ ಮತ್ತೊಮ್ಮೆ ನಾನು ಪಬ್ಲಿಕ್ ರಿಕ್ರಿಯೇಷನ್ ಕ್ಲಬ್ಬಿನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಿರ್ದೇಶಕರಿಗೆ ಮತ್ತು ಈ ಸಮಾರಂಭದ ಯಶಸ್ವಿಗೆ ದುಡಿದ ಕಾಣದ ಎಲ್ಲ ಕೈಗಳಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ, ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಿ, ಇದೀಗ ತಾನೇ ಸಮಾರಂಭಕ್ಕೆ ಆಗಮಿಸಿರುವ ಸುರಪುರದ ಸ್ಕೌಟ್ ಗೈಡ್ಸ್ನ ಅಧ್ಯಕ್ಷರಾದ ರಾಜಾ ಪಾಮನಾಯ್ಕ ಸರ್ ಅವರು ಕೂಡ ಈ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಅತ್ಯಂತ ಧನ್ಯವಾದಗಳು. ಕಾಲದ ಸುಂದರ ಆತ್ಮೀಯ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಈ ನಮ್ಮ ಪಬ್ಲಿಕ್ ರಿಕ್ರಿಯೇಷನ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ರಾಜಾ ಮುಕುಂದ ನಾಯ್ಕರವರೇ ಹಾಗೂ ಇವತ್ತು ವಿಶೇಷ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಹಾಗೂ ನಮ್ಮ ಸುರಪುರದ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟದಲ್ಲಿ ರಾರಾಜಿಸಲು ವಿಶೇಷ ಕಾರಣೀಭೂತರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಗುತ್ತಿದಾರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಮಹನೀಯರೇ ಹಾಗೂ ಲಕ್ಷ್ಮಣ್ ಗುತ್ತಿದಾರ್ ಅವರ ಆತ್ಮೀಯ ಬಂಧು ಬಳಗದವರೇ, ಆಮಂತ್ರಿತರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತಿನ ದಿನ ತುಂಬಾ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಏಕೆಂದರೆ ಈ ಸುರಪುರ ಸಂಸ್ಥಾನದ ವೀರಗಾಥೆಯನ್ನು ಜಾನಪದದ ಮುಖಾಂತರ, ಒಂದು ದುಂದುಮೆಯ ಹಾಡಿನ ಮುಖಾಂತರ ಯಾವ ರೀತಿಯಲ್ಲಿ ಸಂಪೂರ್ಣ ವರ್ಣನವನ್ನು ಬಹುಶಃ ನಾವು ಬಹಳ ಸರಿ ಕೇಳ್ತಾ ಇದ್ದೆ. 36 ಒಂದು ನುಡಿಗಳಲ್ಲಿ ಇಡೀ ಒಂದು ಯಶೋಗಾಥೆಯನ್ನು ಈ ಲಕ್ಷ್ಮಣ್ ಗುತ್ತಿದಾರ್ ಅವರ ಆನ್ಸೆಸ್ಟ್ರಲ್ ಎಲ್ಲ ಪೂರ್ವಜರು ಬಹಳ ಸುಂದರ ರೀತಿಯಿಂದ ಹಾಡಿ ಹೊಗಳಿದರು. ಈ ಪರಂಪರೆ ನಾವು ವಿಶೇಷವಾಗಿ ರಾಣಾ ಪ್ರತಾಪ್ ಅವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ಮಹಾರಾಜ ಶಿವಾಜಿ ಅವರು ಆ ಲಾವಣಿಗಳ ಮುಖಾಂತರ ಎಷ್ಟೋ ಪದ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ನಮ್ಮ ವಿಪರ್ಯಾಸ, ನಮ್ಮ ನಾಡಿನ ಈ ದಕ್ಷಿಣ ಭಾರತದ ವಿಶೇಷ ಸ್ವಾತಂತ್ರ್ಯದ ಹೋರಾಟದಲ್ಲಿ ನಾಲ್ವಾಡಿ ವೆಂಕಟಪ್ಪ ನಾಯಕರು ಹಾಗೂ ನಮ್ಮ ಇಲ್ಲಿಯ ಸ್ಥಳೀಯ ರಾಜವಂಶಸ್ಥರು ತಾಯ್ನಾಡಿಗೆ ಕೊಟ್ಟಂತ ತಮ್ಮ ಕೊಡುಗೆ ಸಂಕುಚಿತ ಭಾವದಿಂದ ಬಹಳ ಹಿಂದುಳಿದಿತ್ತು. ಸಣ್ಣ ಪುಟ್ಟ ಪ್ರಯತ್ನಗಳು ಸಹ ನಡೆದವು. ಇದಕ್ಕೆ ವಿಶೇಷವಾಗಿ ಕಾರಣೀಭೂತರೆಂದರೆ ನಮ್ಮ ಸನ್ಮಾನ್ಯ ದಿವಂಗತ ರಾಜ ಮದನ್ ಗೋಪಾಲ್ ನಾಯ್ಕರು ಬಹಳಷ್ಟು ಯಶಸ್ಸು ಪಟ್ಟಿದ್ದಾರೆ ಅನ್ನಲಿಕ್ಕೆ ತುಂಬಾ ಗೌರವ ಹಾಗೂ ಹೆಮ್ಮೆ ಅನಿಸ್ತಾ ಇದೆ. ಆವತ್ತು ಫಂಕ್ಷನ್ ಅಲ್ಲದೇನು ಯಾವತ್ತು ಲಕ್ಷ್ಮಣ್ ಗುತ್ತಿದಾರ್ ಅವರ ಪರಿವಾರದವರನ್ನು ಕರೆಸಿ ಈ ಪದ ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ದರು. ಇದನ್ನು ನಾವು ಯಶೋಗಾಥೆ, ವೀರಗಾಥೆ ಅನ್ನದೇ ಕೆಲವು ಹೋಳಿ ಹುಣ್ಣಿಮೆ ಹಬ್ಬದಲ್ಲಿಯೂ ಸಮ ಹಾಡಿ ರಾರಾಜಿಸಿದೆವು. ಆದರೆ ತಡವಾದರೂ ಪರವಾಗಿಲ್ಲ, ಸುಂದರವಾಗಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಪದ ಇಡೀ ವಿಶ್ವದ ಕನ್ನಡಿಗರ ಮುಂದೆ ಹಾಡುವಂತಹ ಸೌಭಾಗ್ಯ ನಮ್ಮ ಪ್ರಕಾಶ್ ಕನ್ನಡಿಯವರು ಬಹು ಪ್ರಯತ್ನಪಟ್ಟು ಈ ಹಾಡನ್ನು ರಾಷ್ಟ್ರ ಮಟ್ಟದಲ್ಲಿ ಎಲ್ಲರ ಮಧ್ಯೆ ಬರಬೇಕು. ಸುರಪುರದ ಯಶೋಗಾಥೆ, ಸುರಪುರದಲ್ಲಿ ಯಾವ ರೀತಿ ಕೆಲವೊಂದು ಕಪಟ ನೀತಿಗಳು ನಡೆದವು,
ಯಾಕಂದ್ರೆ ಬ್ರಿಟಿಷರು ಚಾಣಕ್ಷರು ಅವರು ಶೌರ್ಯದಿಂದ ಅಲ್ಲ ಛಲದಿಂದ ಮಾತ್ರ ಎಲ್ಲ ಕಡೆ ಈ ಯುದ್ಧಗಳನ್ನು ಮಾಡಿ ಗೆಲ್ಲಿದ್ದರು. ಆದರೆ ನಮ್ಮ ಹತ್ರ ಅಷ್ಟು ಭೌತಿಕ ಅಸ್ತ್ರಗಳು ಇರದ ಕಾರಣ ಎದೆಗುಂದದೆ ಧೈರ್ಯವಾಗಿ ನಿಂತು ಎದುರಿಸಿ ಪ್ರಾಣವನ್ನು ತೆತ್ತರು. ಆ ಒಂದು ವೀರ ಸೇನಾನಿಗಳ ಆ ಒಂದು ವೀರ ರಾಜರ ಯೋಧರ ಯಶೋಗಾಥೆ ಇವತ್ತು ಸಹ ಈ ಗದ್ಯ ಪದ್ಯ ಹಾಗೂ ಈ ಒಂದು ಲಾವಣಿಯ ಮುಖಾಂತರ ನಾವೇನು ಕೇಳ್ತಾ ಇದ್ದೇವೆ. ಇದು ಬರ್ತಕ್ಕಂಥ ಯುವಕರಿಗೆ ಮಾದರಿಯಾಗಲಿದೆ ಇದರಿಂದ. ಯಾಕಂದ್ರೆ ನಾವು ಹರಿಕತೆ ಕೇಳ್ತಾ ಇರ್ತೀವಿ, ಆ 300 ಜನರ ಸೈನ್ಯ ಯಾವ ರೀತಿ ಔರಂಗಜೇಬನನ್ನು ಎದುರಿಸಿತು ಅಂತಕ್ಕಂಥದ್ದು. ಯಾಕಂದ್ರೆ ಔರಂಗಜೇಬನ ಸೈನ್ಯದಲ್ಲಿ ರೊಕ್ಕದಕ್ಕೋಸ್ಕರ ದುಡಿತಕ್ಕಂಥ ಸೈನ್ಯ ಇತ್ತು. ರಾಜರ ಸೈನ್ಯದಲ್ಲಿ ಕೇವಲ ಅದರ ಆದೇಶ ಪಾಲನಕ್ಕಾಗಿ ಸಾಯಲೇ ಸಿದ್ಧ ಅಂದ್ರೆ ಎದುರಿ ತಮ್ಮ ಪ್ರಾಣವನ್ನೇ ಕೊಟ್ಟಂತ ಆ ಒಂದು ಮಹನೀಯರ ಒಂದು ಸೈನ್ಯ ಇತ್ತು. ಅದಕ್ಕೋಸ್ಕರ ಇವತ್ತಿನ ದಿನ ಯಾವ ರೀತಿಯಲ್ಲಿ ತಾವು ಇದನ್ನು ಹಾಡಿ ದಿಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಶೋಗಾಥೆ ಮಾಡಿದ್ದೀರಿ. ಇನ್ನೊಮ್ಮೆ ಮತ್ತೊಮ್ಮೆ ತಮಗೆ ಶುಭವಾಗಲಿ. ಇದೇ ರೀತಿಯ ತಾವು ಯಶೋಗಾಥೆಯನ್ನು ಎಲ್ಲ ಕಡೆ ಹರಸಲಿ ಅನ್ನತಕ್ಕಂಥ ಭಾವನೆಯಿಂದ ತಮಗೆ ತಮ್ಮ ಪರಿವಾರದವರಿಗೆ ಯಶಸ್ಸು ಹಾಗೂ ಆರೋಗ್ಯ ಎಲ್ಲ ಧೈರ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜಯ ಹಿಂದ್. ವಿಶೇಷವಾಗಿರ್ತಕ್ಕಂಥ ಯಾವ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಲಕ್ಷ್ಮಣ್ ಗುತ್ತೇದಾರ್ ಅವರಿಗೆ ಸನ್ಮಾನ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕ್ಲಬ್ಬಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಾಜ ಮುಖ್ಯನಾಥ್ ಸರ್ ಅವರೇ, ಬೊಮ್ಮಣ್ಣ ಅವರೇ, ಡಾಕ್ಟರ್ ಅರವಿಂದ್ ನಾಯ್ಕ ಅವರೇ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಾಜ ಮನೋಹರ್ ನಾಯ್ಕ ಅವರೇ, ವಿಶೇಷವಾಗಿ ನೀವು ಮಾತನಾಡಿರ್ತಕ್ಕಂಥ ಕಿಶೋರ್ ಜೈನ್ ಅವರೇ, ಅರವಿಂದ್ ಸರ್ ಅವರೇ, ಪ್ರಕಾಶ್ ಸಿದ್ದೇನ್ ಅವರೇ, ಶ್ರೀನಿವಾಸ್ ಜಾಗರಿ ಅವರೇ, ರಾಘವೇಂದ್ರ ಸರ್ ಅವರೇ, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮೂಲ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಲಕ್ಷ್ಮಣ್ ಗುತ್ತೇದಾರ್ ಸರ್ ಅವರೇ, ಪ್ರಕಾಶ್ ಕಲ್ಯಾಣಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾಹಿತಿಗಳೇ, ಹಿರಿಯರೇ ಮತ್ತು ಲಕ್ಷ್ಮಣ್ ಕುಟುಂಬದ ಎಲ್ಲ ಸದಸ್ಯರೇ, ಅಭಿಮಾನಿಗಳು, ಭಾಳ ಸಂತೋಷ ಅನಿಸ್ತಾ ಇದೆ. ಲಕ್ಷ್ಮಣ್ ಗುತ್ತೇದಾರ್ ಅವರು ನಮ್ಮ ಪ್ರಕಾಶ್ ಕಲ್ಯಾಣಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಯಾವ ಕರ್ನಾಟಕದ ಸಂಘದ ಅಮೃತ ಮಹೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಬರೀ ಸುರ್ಪುರ ತಾಲೂಕಲ್ಲ, ಜಿಲ್ಲೆಯಲ್ಲಿ ಕರ್ನಾಟಕ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಕೊಂಡೊಯ್ಯತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಇವತ್ತು ನಮ್ಮ ಲಕ್ಷ್ಮಣ್ ಗುತ್ತೇದಾರ್ ಅವರು ಮಾಡಿದ್ದಾರೆ. ಬಹುಶಃ ಆ ವಿಶೇಷವಾಗಿರ್ತಕ್ಕಂಥ ಹಾಡು ಏನು, ಆ ಹಾಡಿನಲ್ಲಿ ಇರ್ತಕ್ಕಂಥ ಸಾಹಿತ್ಯ ಭಾಳ ಮುಖ್ಯವಾಗಿರ್ತಕ್ಕಂಥ ಸಾಹಿತ್ಯ. ದುರ್ಗುಡಿ ಎನ್ನುವ ಸಾಹಿತ್ಯ ನಾವು 36 ನುಡಿಗಳಲ್ಲಿ ಬರ್ತಕ್ಕಂಥ ಅನೇಕ ವಿಷಯಗಳು ನೋಡಿದಾಗ ನಮ್ಮ ಸುರ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ, ಸಾಹಿತ್ಯ ಮತ್ತು ಹೋರಾಟ ಮತ್ತು ರಾಜ್ಯದ ಅನೇಕ ಇತಿಹಾಸಗಳನ್ನು ಇವತ್ತು ನಾವು ಹಾಡಿನಲ್ಲಿ ಕಾಣ್ತಾ ಇದ್ದೀವಿ. ಅಂಥ ಬಹುಶಃ ಹಾಡು ಭಾಳ ರಾಗಬದ್ಧ ಆಗಿರದಿದ್ರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಸಾರಾಂಶ ಏನಿದೆಯಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ. ಬಹುಶಃ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆ ಕಾರ್ಯಕ್ರಮ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮೋದಿಜಿಯವರು ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮವರು ಹೋಗಿ ಭಾಗವಹಿಸಿ ಆಡ್ತಕ್ಕಂಥ ಒಂದು ಭಾಗ್ಯ ನಿಜವಾಗಲೂ ಅದು ಲಕ್ಷ್ಮಣ್ ನಮ್ಮ ಗುತ್ತೇದಾರರು ಮಾಡಿರ್ತಕ್ಕಂಥ ಒಂದು ಪ್ರಯತ್ನದ ಫಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
ನಿಜವಾಗ್ಲೂ ನೋಡ್ರಿ, ಬಹಳಷ್ಟು ಸಾಹಿತ್ಯ, ಸಂಸ್ಕೃತಿ ಮತ್ತು ಸಂಗೀತ ಕಲಾಕಾರರಿಗೆ ಬಹಳಷ್ಟು ಅವಕಾಶ ಸಿಗ್ತದೆ. ಆದರೆ ಇದು ಅಪರೂಪದ ಒಂದು ಅವಕಾಶ ನವದೆಹಲಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ನಮ್ಮ ಪ್ರಕಾಶ್ ಕನ್ನಡಿಯವರು ಬರೀ ಲಕ್ಷ್ಮಣ ಗುತ್ತೇದಾರರಲ್ಲ, ಈ ಕಲ್ಯಾಣ ಕರ್ನಾಟಕದಲ್ಲಿ ನೂರಾರು ಜನರು, ಸುಮಾರು 200ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದ ಸಾಹಿತಿಗಳನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಕೂಡ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಲಕ್ಷ್ಮಣ ಗುತ್ತೇದಾರರು. ಅವರು ಆ ದುಂದುರಿ ಅನ್ನೋ ಹಾಡನ್ನು ಪ್ರಾರಂಭದಲ್ಲಿ, ಆ ಕಾರ್ಯಕ್ರಮ ಪ್ರಾರಂಭದಲ್ಲಿ ಯಾದಗಿರಿ ಜಿಲ್ಲೆಗೆ ಒಂದು ಅವಕಾಶ ಸಿಕ್ಕಿದೆ ಮತ್ತು ಸಮಾರೋಪದ ದಿನದಲ್ಲೂ ಕೂಡ ಯಾದಗಿರಿ ಜಿಲ್ಲೆಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಿಜವಾಗಲೂ ನಮಗೆ ಬಹಳ ಸಂತೋಷ ತರತಕ್ಕಂಥ ಒಂದು ಕಾರ್ಯಕ್ರಮ ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಅಂಥ ಒಂದು ಕಾರ್ಯಕ್ರಮದಲ್ಲಿ ಲಕ್ಷ್ಮಣ ಗುತ್ತೇದಾರರು ಭಾಗವಹಿಸಿ ಒಂದು ನಮ್ಮ ಸುರಪುರ ತಾಲೂಕಿನ ಎಲ್ಲ ಅವರ ಪ್ರೀತಿಯ ಪಾತ್ರ ಆಗಿರ್ತಕ್ಕಂಥ ಅನೇಕ ಅಭಿಮಾನಿಗಳು ಮತ್ತು ಕುಟುಂಬಸ್ಥರಿಗೆ ಸಂತೋಷ ತಂದಿರತಕ್ಕಂಥ ಒಂದು ಕೆಲಸ ಕಾರ್ಯ ಮಾಡಿದ್ದಾರೆ. ಬಹುಶಃ ಲಕ್ಷ್ಮಣ ಗುತ್ತೇದಾರರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ್ರೆ ಮಾಜಿ ಮಂತ್ರಿಗಳು ದಿವಂಗತ ಆಗಿರ್ತಕ್ಕಂಥ ಮದನ್ ಗೋಪಾಲ್ ನಾಯ್ಕ ಅವರು ಕಟ್ಟ ಅಭಿಮಾನಿ, ಪ್ರಾಮಾಣಿಕ, ಅಷ್ಟೇ ಪ್ರಾಮಾಣಿಕ. ನೋಡಿ, ಲಕ್ಷ್ಮಣ ಗುತ್ತೇದಾರ ಅಂತಂದ್ರೆ ನಮ್ಮ ರಾಘಣ್ಣ ಮತ್ತು ಲಕ್ಷ್ಮಣ ಗುತ್ತೇದಾರ, ಮದನ್ ಗೋಪಾಲ್ ನಾಯ್ಕರ ಎಡಗೈ ಮತ್ತು ಬಲಗೈ ತಂಗಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ ಅವರ ಮೇಲೆ ಇರ್ತಕ್ಕಂಥ ಪ್ರೀತಿ ಪ್ರೇಮ ಯಾವತ್ತೂ ಕೂಡ ಅವರು ಮಾಡ್ತಿರ್ಲಿಲ್ಲ, ಅವ್ರು ಇರೋ ತನಕ ಇವರಿಬ್ಬರು ಕೂಡ ಮಾಡ್ತಿರ್ಲಿಲ್ಲ. ಇದು ನಿಜವಾಗ್ಲೂ ಅವರ ಪ್ರೀತಿ ಒಂದು ಪ್ರೇಮ ತೋರಿಸ್ತಕ್ಕಂಥದ್ದಾಗ್ತದೆ. ಅವರ ಒಂದು ಆಶ್ರಯದಲ್ಲಿ ಬೆಳೆದು ಇವತ್ತು ಅವರ ಪ್ರೀತಿಗೆ ಪಾತ್ರರಾಗಿ ಯಾವತ್ತಿಗೂ ಕೂಡ ಮದನ್ ಗೋಪಾಲ್ ನಾಯ್ಕರ್ ಅಂತಂದ್ರೆ ಅದು ನಾವು ಹೇಳ್ತೇವಲ್ಲ, ಈಗ ಎಲ್ಲಿ ಸೀಳಿ ನೋಡಿದಾಗ ಇವತ್ತು ರಾಮಾಯಣ ಕಾಣ್ತದಲ್ಲ, ಇವತ್ತು ನಮ್ಮ ಲಕ್ಷ್ಮಣ ಗುತ್ತೇದಾರರ ಒಂದು ಎದಿ ಸೀಳಿದಾಗ ಇವತ್ತು ಯಾರು ಕಾಣ್ತಾ ಇದ್ದಾರೆ ಅಂದ್ರೆ ಮದನ್ ಗೋಪಾಲ್ ನಾಯ್ಕರು ಕಾಣ್ತಾ ಇರ್ತೀವಿ, ಬಹಳ ಅಭಿಮಾನದಿಂದ ಕಾಣ್ತೀವಿ. ಅವರ ಒಂದು ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ಲಕ್ಷ್ಮಣ ಗುತ್ತೇದಾರರು ಆ ದೇವರು ಭಗವಂತ ಅವರಿಗೆ ಆಯುಷ್ಯ ಕೊಟ್ಟಿದ್ದಾನೆ. ಇವತ್ತ ಬಹಳ ಶ್ರೀಮಂತರೇನಿಲ್ಲ, ಬಹಳ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇರ್ತಕ್ಕಂಥ ನೋಡ್ರಿ, ಯಾವಾಗಲೂ ಕೂಡ ಎರಡು ಕೈ ಮುಗಿಸಿ ನಮಸ್ಕಾರ ಮಾಡ್ತಕ್ಕಂಥವ್ರು ಇವತ್ತು ಸುರಪುರ ತಾಲೂಕಿನಲ್ಲಿ ಲಕ್ಷ್ಮಣ ಗುತ್ತೇದಾರನ್ನು ನಾವು ನೋಡಕ್ ಸಿಗ್ತಾ ಇದ್ದಾರೆ. ಎರಡು ಕೈ ಮುಗಿ ಇವತ್ತು ಯಾರೇ ಇರಲಿ, ಬಹಳ ದೊಡ್ಡ ವ್ಯಕ್ತಿ ಇರಲಿ, ಸಣ್ಣ ವ್ಯಕ್ತಿ ಇರಲಿ, ಅವರಿಗೆ ತುಂಬು ಹೃದಯದಿಂದ ಅಭಿಮಾನದಿಂದ ಎರಡೂ ಕೈ ಮುಗಿದು ಆ ಒಂದು ಅಭಿಮಾನದ ಒಂದು ಗೌರವ ಸಂಕೇತ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಲಕ್ಷ್ಮಣ ಗುತ್ತೇದಾರ ನಮಗೆ ಸಿಗ್ತಾ ಇದ್ದಾರೆ. ಅವ ಹಿರಿಯ ವಯಸ್ಸಲ್ಲಿ ಹಿರಿಯರಾದ್ರೂ ಕೂಡ ಕಿರಿಯರಿಗೂ ಕೂಡ ಅಷ್ಟೇ ಗೌರವದಿಂದ ಕಾಣತಕ್ಕಂಥ ಒಂದು ವೈಶಿಷ್ಟ್ಯತೆ, ಒಂದು ಭಾವನೆ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಲಕ್ಷ್ಮಣ ಗುತ್ತೇದಾರ ಆಗಿದ್ದಾರೆ. ಇವತ್ತು ಭಗವಂತ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಅವಕಾಶ ಸಿಕ್ಕಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಅವರಿಗೆ ಇಂಥ ಅವಕಾಶ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸಿ, ಆ ಕುಟುಂಬಸ್ಥರು ಬಹಳಷ್ಟು ಅಭಿಮಾನದಿಂದ ತಾವು ಬಂದಿದ್ವಿ. ಮಾತಾಡ್ಕೋದಕ್ಕಿಂತ ನಾವೆಲ್ಲ ಸನ್ಮಾನ ಮಾಡಿ ಬಂದಿದ್ವಿ. ಅವರಿಗೆ ಸನ್ಮಾನ ಮಾಡಿ ನಾವೆಲ್ಲರೂ ಕಣ್ ತುಂಬಿಕೊಳ್ಬೇಕು, ಅವ್ರ ಸಂತೋಷದ ಜೊತೆಗೆ ನಾವು ಸಂತೋಷ ಹಂಚ್ಕೊಳ್ಬೇಕು ಅನ್ನುವ ಸಾಕ್ಷಿಯ ಒಂದು ಕಾರ್ಯಕ್ರಮ ಇದು ಆಗ್ತಾ ಇದೆ. ಇಂಥ ಯಾವ ಕಾರ್ಯಕ್ರಮ ನಮ್ಮ ರೀಕ್ರಿಯೇಷನ್ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಮುಕುಂದ್ ನಾಯ್ಕರು ಮತ್ತು ಎಲ್ಲ ಪದಾಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಕ್ಲಬ್ಬಿನ ಅಧ್ಯಕ್ಷರಿಗೂ ಅವರ ಅಭಿಮಾನಿಗಳಿಗೂ ವೇದಿಕೆ ಮೇಲೆ ಆಸನಕ್ಕೆ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
Come